ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದದಲ್ಲಿ ಅನಿಮಲ್ ಫ್ಯಾಟ್ ಮಿಕ್ಸ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಶಾಂತಿ ಹೋಮವನ್ನು ನೆರವೇರಿಸಲಾಯಿತು. ಅದಾದ ಬಳಿಕ ಕುಂಭ ಪ್ರೋಕ್ಷಣವನ್ನು ಎಲ್ಲ ಕಡೆ ಅರ್ಚಕರು ಮಾಡ್ತಾ ಇದ್ದಾರೆ. ನಾನೀಗ ತುಪ್ಪ ಸಂಗ್ರಹಿಸುವಂಥ ತಿರುಮಲ ದೇವಸ್ಥಾನಕ್ಕೆ ಇಡೀ ಎಲ್ಲ ಭಾಗಕ್ಕೆ ತುಪ್ಪವನ್ನು ಸಪ್ಲೈ ಮಾಡುವಂಥ ಈ ಒಂದು ಜಾಗಕ್ಕೆ ಇಲ್ಲಿದ್ದೀನಿ ನಾನು. ಈ ಒಂದು ಜಾಗದಲ್ಲೇ ತುಪ್ಪವನ್ನು ಶೇಖರಿಸಲಾಗುತ್ತೆ. ಇಲ್ಲಿಂದ ಲಡ್ಡುಗೆ ಇರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನು ತಯಾರಿಸೋದಕ್ಕೆ ಈ ಒಂದು ತುಪ್ಪವನ್ನು ಬಳಸ್ಕೊಳ್ಳಲಾಗುತ್ತೆ. ಆದರೆ ಇದೇ ತುಪ್ಪದಲ್ಲಿ ಕಲಬೆರಕೆ ಆಗಿದೆ. ಹಿಂದೆ ಇದ್ದಂಥ ಸರ್ಕಾರದ ಸಂದರ್ಭದಲ್ಲಿ ಆಡಳಿತಾವಧಿಯಲ್ಲಿ ತುಪ್ಪದಲ್ಲಿ ಕಲಬೆರಕೆಯಾಗಿ ಅನಿಮಲ್ ಫ್ಯಾಟ್ ಸೇರಿಕೊಂಡಿದ್ದ ಹಿನ್ನೆಲೆಯಲ್ಲಿ ಅದನ್ನು ದೋಷಮುಕ್ತ ಮಾಡಬೇಕು ಅಂತ ಇವತ್ತು ಶಾಂತಿ ಹೋಮವನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನೆರವೇರಿಸಲಾಯಿತು. ನೀವು ನೋಡ್ತಾ ಇರೋದು ಎಷ್ಟೆಷ್ಟು kg ತೂಕದ ಟ್ಯಾಂಕ್ಗಳಿದ್ದಾವೆ ಅಂತ. ಇದು ಸರಿಸುಮಾರು 11,500 kg ತೂಕದ ಈ ಒಂದು ಟ್ಯಾಂಕ್ ಆಗಿದೆ. ಅಷ್ಟು ಪ್ರಮಾಣದಲ್ಲಿ ಇಲ್ಲೂ ತುಪ್ಪವನ್ನು ಸಂಗ್ರಹಿಸಲಾಗುತ್ತೆ. ಪ್ರತಿನಿತ್ಯ 3 ಲಕ್ಷ ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಆ ಒಂದು ಭಕ್ತರ ಬೇಡಿಕೆ ಅನುಗುಣವಾಗಿ ಪ್ರತಿನಿತ್ಯ 3 ಲಕ್ಷಕ್ಕೂ ಹೆಚ್ಚು ಲಡ್ಡುಗಳು ತಯಾರಾಗ್ತವೆ. ಇದರ ಜೊತೆಗೆ ಬೇರೆ ಬೇರೆ ವಿವಿಧ ಪದಾರ್ಥಗಳು ಕೂಡ ತಯಾರಾಗ್ತವೆ. ಆ ಒಂದು ಕಾರಣಕ್ಕೆ ತುಪ್ಪ ಪ್ರತಿ ವರ್ಷ 5,000 ಮೆಟ್ರಿಕ್ ಟನ್ನಷ್ಟು ಅವಶ್ಯಕತೆ ಇದೆ. ಆ ಒಂದು ಬರುವಂಥ ತುಪ್ಪವನ್ನು ಇದೇ ಒಂದು ಟ್ಯಾಂಕರ್ಗಳಲ್ಲಿ ಶೇಖರಣೆ ಮಾಡಲಾಗುತ್ತೆ. ಪ್ರತಿಯೊಂದು ತುಪ್ಪವು 11,500 kg ತೂಕವನ್ನು ಸಂಗ್ರಹಿಸುವಂಥ ಟ್ಯಾಂಕ್ ಆಗಿರೋದು. ಮತ್ತೊಂದು ನೋಡ್ತಾ ಇರುವುದು ಇಲ್ಲೊಂದು ಟ್ಯಾಂಕರ್ ಇದೆ. ಈ ಒಂದು ಟ್ಯಾಂಕ್ ಏನಿದೆ ಇದು ನೀರನ್ನು ಸಪ್ಲೈ ಮಾಡುವಂಥದ್ದು. ಇದೇ ರೀತಿಯಾಗಿ ಬೇರೆ ಬೇರೆ ನಂದಿನಿ ಸಪ್ಲೈ ಮಾಡುವಂಥ ತುಪ್ಪದ ವ್ಯಾನ್ಗಳು ಕೂಡ ಇದೇ ಜಾಗಕ್ಕೆ ಬರ್ತವೆ. ಆದರೆ ಇದು ನೀರನ್ನು ಸಪ್ಲೈ ಮಾಡುವಂಥ ವ್ಯಾನ್ ಆಗಿರುವಂಥದ್ದು. ನಂದಿನಿ ತುಪ್ಪ ಸಪ್ಲೈ ಮಾಡುವಂಥ ನಮ್ಮ KMFನ ನಂದಿನಿ ವ್ಯಾನ್ಗಳು ಕೂಡ ಇದೇ ಜಾಗಕ್ಕೆ ಬಂದು ಇಲ್ಲೇ ಒಂದು ತುಪ್ಪವನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಹೀಗಾಗಿ ಎಲ್ಲೊಂದು ಕಡೆ ಈ ತುಪ್ಪ ವಿವಾದ ಏನಿತ್ತು ಅದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಇವತ್ತು ತಿರುಮಲ ಅರ್ಚಕರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಶಿವರಾಜ್ ಕುಮಾರ್, TV9 ತಿರುಮಲ.